ಲೇ ಪಾಂಡ್ರಂಗ, ನಮ್ಮ ಮನೆ ಮುಂದಿರೋ ಮರಕ್ಕೆ ಯಾರೋ ಚಾಕುನಲ್ಲಿ ಓಲೆ ಸಿಕ್ಸ್ಬಿಟ್ಟು ಹೋಗಿದ್ರ. ಕಲ್ಗಟ್ಟಿ ಸಂಸ್ಥಾನ ಅಂತ ಬರ್ದಿದೆ. ಕಲ್ಗಟ್ಟಿ ಸಂಸ್ಥಾನ ಅಂದ್ರೆ ಕಲ್ಲು ಹೊಡಿತಾ ಇದ್ರಣ? ಕಲ್ಗಟ್ಟಿ ಸಂಸ್ಥಾನದವರು ಒಂದಲೇ ಪಾಳೆಗಾಲನು. ಅವರಿಗೂ ನಮಗೂ ರಾಜ್ಯದ ಹಂಚಿಕೆ ವಿಷಯದಲ್ಲಿ ಜಗಳ ಆಗಿ ದೊಡ್ಡ ಯುದ್ಧನೇ ಆಯ್ತು. 100 ವರ್ಷಗಳಿಂದ ಅವರಿಗೂ ನಮಗೂ ಮಾತುಕತೆಯೇ ಇಲ್ಲ. ಮತ್ತೆ ಇವಾಗ ಯಾಕೆ ಓಲೆ ಕಳಿಸಿದಾರೆ ತಿಥಿಗ? ಮುಚ್ಚು ಬಾಯಿ ಮೇದವ. ಲೇ, ಇದು ಕಲ್ಗಟ್ಟಿ ಸಂಸ್ಥಾನದ ವೀರಾದಿ ವೀರ ಧೀರಜ್ ಕುಮಾರ್ ಕಳಿಸಿರೋ ಓಲೆ ಕಣ. ಓದು ಮಗನೇ ಓದು. ಕಲ್ಗಟ್ಟಿ ಸಂಸ್ಥಾನದ ವೀರಾದಿ ವೀರ ಧೀರಜ್ ಕುಮಾರ್ ಮಾಡುವ ಸಾಷ್ಟಾಂಗ ಪ್ರಣಾಮಗಳು, ಗೌರವ ಸೆಲ್ಯೂಟ್ಗಳು. ಅದಾಗಿ ಊಕು ಸಾಮ್. ಅಷ್ಟೇ, ಊಕು ಸಾಮ್ ಅಂದ್ರೆ ಏನು? ಹೂಕೋಸ. ಉಭಯ ಕುಶಲೋಪಲಿ ಸಾಂಪ್ರತ. ಈ ವಿಚಾರ ನಮಗೆ ಗೊತ್ತಿರಲಿಲ್ಲ. ನನ್ನ ಪೂಜ್ಯ ತಂದೆಯವರ ಕಾಲದಲ್ಲಿ ನಮ್ಮ ಬಂಧುಗಳು ದುರಾಸೆಯಿಂದ ಮಾಡಿದ ತಪ್ಪಿಗೆ ನಮ್ಮ ಮನೆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟ. ನಮ್ಮಪ್ಪ ಸತ್ತು ಬಿಟ್ಟ. ಸಾಯೋಕೆ ಮುಂಚೆ ಒಂದು ಗುಟ್ಟನ್ನು ಬಯಲು ಮಾಡಿದ. ಮಗನೇ, ಅದೇನ್ ಗುಟ್ಟು ಅಂತ ಓದೋ ಬೇಗ. ಅರ್ಜೆಂಟ್ ಮಾಡಬೇಡಿರಿ. ನಾನು ಗಂಡುಗಲಿ ವಂಶದವರಿಗೆ ಮೋಸ ಮಾಡಿದ್ದೀನಿ. ಅವರಿಗೆ ಕೊಡಬೇಕಾದ 3000 ಎಕರೆ ಜಾಗವನ್ನು ವಾಪಸ್ ಕೊಡೋಕೆ ಈಗ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಸರ್ಕಾರ ನಮ್ಮ ಆಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಂಡಿದೆ. ಜೀವನಾಂಶಕ್ಕೆ ಅಲ್ಪ ಸ್ವಲ್ಪ ಬಿಟ್ಟಿದೆ. ನಮ್ಮಂಥವರಿಗೆ ಮೋಸ ಮಾಡಿದ್ರೆ ದೇವಳು ಸುಮ್ಮನೆ ಬಿಡ್ತಾಳೇನೋ, ಅದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರಿ ಮಾತೃಶ್ರೀ ರಂಗಮ್ಮನವರೇ. ನಮ್ಮಪ್ಪ ಸಾಯುವ ಹೊತ್ತಿನಲ್ಲಿ ಈ ಮಾತನ್ನು ನನಗೆ ಸಾರಿ ಸಾರಿ ಹೇಳಿದ್ದನು. ಮಗನೇ ಧೀರಜ್ ಕುಮಾರ್, ನೀನು ಆದಷ್ಟು ಬೇಗ ಗಂಡುಗಲಿ ವಂಶದವರ ಜೊತೆ ರಾಜಿಯನ್ನು ಮಾಡಿಕೊ. ಅಲ್ಲದೆ ಹಳೆ ಹುಬ್ಬಳ್ಳಿಯ ಮಧ್ಯದಲ್ಲಿರುವ 100 ಎಕರೆ ಜಮೀನನ್ನು ಅವರು ಬೇಡ ಬೇಡ ಎಂದರು. ಅವರಿಗೆ ಈ ಕೂಡಲೇ ಒಪ್ಪಿಸತಕ್ಕದ್ದು. ಒಳ್ಳೆ ಚಾನ್ಸ್ ಬಾವ. ಅವರಪ್ಪ ಸಾಯೋದಕ್ಕಿಂತ ಮುಂಚೆ ಒಳ್ಳೆ ಮಾತಾ ಹೇಳಿದರೆ, ಜಮೀನು ಬಂದ್ಮೇಲೆ ನಾನು ಯಾಕೆ ಕೆಲ್ಸಕ್ಕೆ ಅಂತ ಅಲ್ದಾಡ್ಲಿ? ನೀ ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಲೆ. ಇದರ ಬಗ್ಗೆ ಮಾತಾಡಿ ಜಮೀನನ್ನು ನಿಮಗೆ ಹಸ್ತಾಂತರ ಮಾಡಲು ನಾನು ಬರುತ್ತಿದ್ದೇನೆ. ಇಂತಿಯೇ ನಿಮ್ಮ ಪಾದದ ಧೂಳಿ ಧೀರಜ್ ಕುಮಾರ್. ಅದೇ ಪಾದದ ಧೂಳಿ ಅಂದ್ರೆ ಏನು? ಕಾಲನ್ನ ನೆಟ್ಟಿಗೆ ತೊಳ್ಕೊಂಡಿರಲ್ಲ ಕಣ. ಮಾತೃಶ್ರೀ ರಂಗಮ್ಮನವರೇ, ಈ ಕಲುಗಟ್ಟಿ ಸಂಸ್ಥಾನದವರು ಯಕ್ಕುಟ್ಟಿ ದಾರಿ ಬಿಟ್ಟು ಸಂಪೂರ್ಣವಾಗಿ ದಿವಾಳಿ ಆಗಿದ್ದಾರೆ ಅಂತ ನಾನು ಕೇಳಿದ್ದೆ. ಅವಳು ದಿವಾಳಿ ಆಗಿದ್ರೆ ನಮ್ಗೆ ಯಾಕೆ ಓಲೆ ಕಳಿಸ್ತಾ ಇದ್ಲು? ಅಲ್ಲ ಕಣ್ರಿ ಮಾತೃಶ್ರೀ ರಂಗಮ್ಮನವರ, ಇಷ್ಟು ವರ್ಷ ಆದ ಮೇಲೆ ಅದು 100 ಎಕರೆ ಜಮೀನ ನಮಗೆ ಬಿಟ್ಟು ಕೊಡೋದಕ್ಕೆ ಇವನು ತೀರ್ಮಾನ ತಗೊಂಡಿದ್ದಾನೆ ಅಂದ್ರೆ ಅದನ್ನ ನಾವು ನಂಬೋದೆ? ಮೊದಲು ನಿನ್ನ ಅನುಮಾನನ ಕಿತ್ತೆಸಿ. ಅವಳು ಕಲ್ಗಟ್ಟಿ ಜನ, ತಲೆ ಕೆಟ್ಟ ಜನವಲ್ಲ. ಸುಮ್ಮನೆ ರೀ ಮಾತೃಶ್ರೀ ರಂಗಮ್ಮನವರೇ, ಈಗಿನ ಕಾಲದಲ್ಲಿ ಅದು ಏಕಾಏಕಿ 100 ಎಕರೆ ಕೊಡ್ತಾರೆ ಅಂದ್ರೆ ನಿಜಕ್ಕೂ ಅವನಿಗೆ ತಲೆ ಕೆಟ್ಟಿದೆ ಅಂತಾನೆ ಅರ್ಥ. ಲೇ ಪಾಂಡ್ರಂಗ, ಬರೋದನ್ನ ಯಾಕೋ ಬೇಡ ಅಂತ? ಬೇಡ ಅಂದ್ರೆ ಹೇಳ್ಬಿಡ, ನಾನು ಬಿಟ್ಲ 50-50 ಎಕರೆ ತಗೊಂಡು PV ದೋಸೆ ಕ್ಯಾಂಪ್ ಅಂತ ದೊಡ್ಡದಾಗಿ ಹೋಟ್ಲ್ ಓಪನ್ ಮಾಡ್ಬಿಡ್ತೀವಿ. ಮುಚ್ಚ ಬಾಯಿ ಬೆಧವ. ಅದೇನೇ ಆಸ್ತಿ ಸೇರಬೇಕಾದ್ದು ನಮ್ಮ ಗಂಡುಗಲಿ ವಂಶಕ್ಕೆ ಮಾತ್ರ. ನಡಿಯೋ ನಡಿಯೋ. ಹಲೋ, ಧೀರಜ್ ಕುಮಾರ್ ಅವಳ? ನಾನು ಗಂಡುಗಲಿ ವಂಶದ ಹಿರಿಯ ತಲೆ ರಂಗಮ್ಮ. ರಂಗಮ್ಮ ಲಂಗಮ್ಮ ಅರ್ಥ ಆಯ್ತೆ? ನೀವು ಕಳಿಸಿದ ಓಲೆ ತಲುಪಿತು, ವಿಷಯ ಎಲ್ಲ ತಿಳಿಯಿತು. ನೀವು ನಾಳೆನೇ ಬರ್ತಿಲ್ಲ? ಬನ್ನಿ 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 ಬನ್ನಿ, ಸಂತೋಷ. ಇದು ಯಾಕೋ ಏನೋ ರಾಂಗ್ ರೂಟಿಗೆ ಹೋಗ್ತಾ ಇದೆ ಅನ್ಸುತ್ತೆ. ಏನು ಮಾಡೋದಪ್ಪ ನಮ್ಮ ಸೀನಾ? ಹಲೋ, ಹೇಳಪ್ಪ ತಂದೆ. ಲೇ ಸುಂಟ್ರಗಳೇ, ಇನ್ನೊಂದು ಸಲ ನನಗೇನಾದ್ರೂ ತಂದೆ ಗಿಂದೆ ಅಂದು ಮಕ್ ಕೊಡ್ಬಿಡ್ತೀನಿ. ಆ ಕಲ್ಗಟ್ಟಿಗೆ ಸಂಸ್ಥಾನದ ಪಾಳೆಗಾರ ಧೀರಜ್ ಕುಮಾರ್ ಅಂತ ಕಣ, ಅವನು ಏನೇನೋ ಆಗ್ಬಿಟ್ಟಿದ್ದಾನಂತಪ್ಪ. ಅವನು ಏನಾದ್ರೂ ಆಗಿರ್ಲಿ, ಅವನು ಮೀಟ್ ಮಾಡೋದಿಕ್ಕೆ ಕನೆಕ್ಷನ್ ಇದ್ರೆ ಕೊಡು. ಫೋನ್ ನಂಬರ್ ಇದೆ, ಹೇಳ್ತೀನಿ ಕೇಳಿಸ್ಕೊಳಪ್ಪ. 69 ಕಣ, ಬಿಡಿಸಿ ಹೇಳ್ತೀನಿ ತಿಳ್ಕ. 9999999222 ಕಣ. ಅವನ ಬಗ್ಗೆ ಸ್ವಲ್ಪ ಹಿಂದು ಮುಂದು ಎಲ್ಲ ವಿಚಾರಿಸಿ ನಿನಗೆ ಕತೆ ಹೇಳ್ತೀನಿ ಬಿಡ. ಅತ್ತೆ ಅತ್ತೆ. ಏನಮ್ಮ? ಅತ್ತೆ ಬ್ಲೆಸ್ ಮೀ. ಒಳ್ಳೇದಾಗಿ. ಅತ್ತೆ, ನೀವ್ ಯಾವಾಗ್ಲೂ ಹೇಳ್ತಿದ್ರಲ್ಲ ನಿನ್ ಕಾಲಿಟ್ಟ ಗಳಿಗೆ ವೆರಿ ಬ್ಯಾಡ್ ಅಂತ. ಈಗೇನ್ ಹೇಳ್ತೀರಾ? ತೇಯ್ದಾಗಲೇ ಗಂಧದ ಪರಿಮಳ ಬರೋದು ಅಂತ ನನಗೆ ಈಗ ಗೊತ್ತಾಯ್ತಮ್ಮ. ಅದಕ್ಕೆ ನಾನ್ ನಿಮ್ ಸಣ್ಣ ಆಗಾಗ ತೇಯ್ತಾ ಇರ್ತೀನಿ. ಲೇ ಚಾಂಪಾ, ಕಮ್ ಹಿಯರ್. ಏನಿದು ಇಬ್ರು ಇಷ್ಟೊಂದು ರೆಡಿ ಆಗ್ಬಿಟ್ಟಿದ್ರಾ? ಮನೆಗ್ ಬರ್ತಾರವ್ರು ಮುಸ್ರೆ ತಿಕ್ಕವ್ರಲ್ಲ,
ಕಲ್ಗಟ್ಟಿ ಪಾಳೆಗಾರರು. ನಾ ಹೇಳಿ ಡಿಶ್ನೆಲ್ಲ ಕುಕ್ ಮಾಡಿದ್ದೇನೆ. ನನಗಿರೋದು 2 ಕೈ. ನನ್ ಸಹಾಯಕ್ಕೆ ಒಬ್ಬ ನರಿ ಪ್ರಾಣಿ ಆದ್ರೂ ಬೇಡವಾ? ನಿನಗ್ ಸಂಬಳ ಕೊಡ್ತಿರೋದೇ ವೇಸ್ಟು, ಅಂತದ್ರಲ್ಲಿ ನಿಮ್ಗೆ ಹೆಲ್ಪರ್ ಬರ್ಬೇಕಾ? ನೋಡೆ, ಆ ಧೀರಜ್ ಕುಮಾರ್ ಬರೋದೊಳಗಡೆ ನಾ ಹೇಳಿ ಡಿಶಸ್ನೆಲ್ಲ ಕುಕ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನಾನ್ ನಿನ್ನೆ ಕುಕ್ಕರ್ ಅಲ್ಲಿ ಹಾಕಿ ಕೂಗಿಸ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನ? ಆ ಧೀರಜ್ ಕುಮಾರ್ ಬಂದಾಗ ಹೀಗೆಲ್ಲ ಅವ್ರ ಮುಂದೆ ಓಡಾಡ್ಬೇಡ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅತ್ತೆ, ಏನಿಬ್ರು ಒಂದಾಗ್ಬಿಟ್ರಾ? ನೋವು ಲೆಕ್ಕಲೆ ಬಲ್ತಾ ಇದೆ ಅಂದಾಗ ಶತ್ರುಗಳು ಮಿತ್ರರಾಗ್ಬಿಡ್ತಾರೆ. ಹೋಗೆ ಹಾವೇ ಹಾವೇ come here. ಏನಿದು ಮಾಯೆ ಮಾತೃಶ್ರೀ ರಂಗಮ್ಮ, ಅದು ಯಾರನ್ನ ಮೆಚ್ಚಿಸ್ಬೇಕು ಅಂತ ನೀವಿಬ್ರು ಈ ಅವತಾರ ಎತ್ತಿದ್ರಿ ಅಂತ. ಅಯ್ಯೋ ನನ್ನ ಮಗನೇ, ಬಲ್ತಾ ಇರೋದು ಕಲ್ಗಟ್ಟಿ ಪಾಳೆಗಾರರು. ನಮ್ಮ ಘನತೆಗೆ ತಕ್ಕಂತೆ ನಾವ್ ಇಲ್ಬಾರ್ದೇನೋ? ಇದ್ಕೊಳಿಪ್ಪ. ಹಾಬಿ, ವಾಟ್ ಇಸ್ ದಿಸ್? ಅವರು 2-3 hours ಅಲ್ಲಿ ಬರ್ತಾ ಇದಾರೆ, ನೀವು ಡ್ರೆಸ್ ಮಾಡ್ಕೊಂಡೆ ಹಾಗೆ ಇದ್ದೀರಲ್ಲ. ರೇ, ಇನ್ ಹೇಗ್ರಿ ರೆಡಿ ಆಗ್ಬೇಕಿತ್ತು? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನೀನು ಶವತ್ ಪೆಟ್ಟಿಗೆಗೆ ಮಳೆ ಹೊಡೆಯೋ ತರ ರೆಡಿ ಆಗಿದೆಯಲ್ಲ, ರೆಡಿ ಆಗೋದು ಹೇಗೆ ಅಂತ ನನ್ನ ನೋಡ್ಬಿಟ್ಟು ಕಲ್ತ್ಕೊಳ. ಲೇ ಪದಪ್ಪ, ಮೊದ್ಲು ಈ ಹಸಿರು ಕನ್ನಡಕನ ಬಿಚ್ಚಿಟ್ಬಿಡಪ್ಪ. ನೀನ್ ಅದನ್ನ ಹಾಕೊಂಡಿದ್ರೆ ಪಾಚಿ ಕಟ್ಟಿದ ನೀರಿಂದ ಎದ್ದು ಬಂದು ಕೂತ್ರೆ ಕಪ್ಪೆ ಕಣ ಕಾಣಿಸ್ತೀಯ ಕಣ. ರೇ ಮಾತೃಶ್ರೀ ರಂಗಮ್ಮನವ್ರೆ, ಈ ಒಡವೆನೆಲ್ಲ ಒಂದು ಪೆಟ್ಟಿಗೆನೆಲ್ಲ ಹಾಕಿ ಭದ್ರವಾಗಿ ಬೀಗ ಹಾಕಿಟ್ಟಿದ್ದೆ, ಅದ್ರ ಕೀ ಎಲ್ಲಿ ಸಿಕ್ತು ಅಂತ. ನಿಮ್ ಚಡ್ಡಿ ಜೇಬಲ್ ಸಿಕ್ತು. ಓ ಮೈ ಗಾಡ್, ಅತ್ತೆ ಇದ್ದಕ್ಕಿದ್ದಾಗ ಹೆಡ್ಡೇಕ್ ಶುರುವಾಯ್ತು. 100 ಎಕರೆ ಜಮೀನಲ್ವಾ, ನೇರವಾಗಿ ತಲೆಗತ್ಬಿಟ್ಟಿದೆ. ಬಾಯಿ ಮುಚ್ಚಿ ಮೆತ್ತುವ. ಇವಳಿಗೆ ಯಾವುದೋ ಕೆಟ್ಟ ಕಣ್ಣು ಬಿದ್ದಿದೆ. ಚಂಪಾ, ನಡಿಯಮ್ಮ, ದೃಷ್ಟಿ ತೆಗೆದ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಂಗೂ ದೃಷ್ಟಿ ತೆಗಿತೀಯಾ? ಬಾಳ ಹಲೋ, ಯಾರ? ಲೇ ಸುಂಟ್ರ ಗಳಿಸಿನ ಏನ? ಎಡವಟ್ ಎರಪ್ಪಂಗೆ ಬಿರಿ ಸಾಲಾದಂತೆ. ಲೇ ಸುಂಟ್ರಗಾಳೆ, ಈ ಎರ್ರಾ ಬಿರ್ರಿ ವಿಷಯ ಬಿಟ್ಟು ಆ ಧೀರಜ್ ಕುಮಾರ್ ಬಗ್ಗೆ ಹೇಳಲಿ. ಧೀರಜ್ ಕುಮಾರ್ ಇರೋದು ನಿಜ ಕಣೋ, ಆದ್ರೆ ಕಲ್ಗಟ್ಟಿ ವಂಶ ದಿವಾಳಿ ಎದ್ದು ಎಷ್ಟೋ ವರ್ಷ ಆಯ್ತು. ಅಬೇ, ಹಾಗಿದ್ರೆ ಈಗಿನ ಅವನ ಸದ್ಯದ ಪರಿಸ್ಥಿತಿ? ಮೊನ್ನೆ ಸಾರು, ನಿನ್ನೆ ಅನ್ನ, ಇವತ್ತಿನ ಎಲೆ ಮೇಲೆ ಹಾಕೊಂಡು ನಾಳೆ ತಿನ್ನೋ ಪರಿಸ್ಥಿತಿ. ಹಾಗಿದ್ರೆ ಆ ಓಲೆ ಪತ್ರ ಬರ್ದಿರೋದೇನೋ ಅವನೇ. ಸಂಸ್ಥಾನದ ಹೆಸರು ಹೇಳ್ಕೊಂಡು ಕಂಡವ್ರ ಮನೆಗ್ ನುಗ್ಗಿ ಹಣ ಒಡವೆ ಎಲ್ಲ ಲೂಟಿ ಮಾಡೋದೇ ಅವನ ಕೆಲಸ. ಇವತ್ತು ನಿಮ್ ಮನೆಗ್ ಡ್ಯೂಟಿ ಹಾಕೊಂಡಿದ್ದಾನೆ. ಅವನು ಬರಕ್ಕಿಂತ ಮುಂಚೆ ನಾವೇ ಅವನಿಗೆ ನಾಮ ಹಾಕೋದು ಒಳ್ಳೇದು. ಅಂದ್ರೆ ಅವನಿಗೆ ಬರ್ತಾ ಇರೋದು ನನ್ನ ಮನೆ ಲೂಟಿ ಮಾಡ್ಬೇಕು ಅಂತಾನೆ. ನಮ್ಮ ಮನೆ ಅಂದ್ರಾಗ ಹೈದರಾಬಾದ್ ಅಲ್ಲ, ಕೆಲಸ ನಾನೇ ಬಂದು ಮಾತಾಡ್ಬೇಕಾ? ಅದು ನಮ್ಮ ಮನೆಯಲ್ಲ ಏನೋ ಸ್ವಲ್ಪ ಗಡಿಬಿಡಿ ಇದೆ, ನಾನು ಅಲ್ಲಿಗೆ ಆಮೇಲೆ ಬಂದು ಮಾತಾಡ್ತೀನಿ ಅಂತ ಈಗ ಫೋನ್ ಹಿಡಿಪ. ಓಕೆ ಥ್ಯಾಂಕ್ ಯು. ಬಾಬಾ, ಅದೇನೋ ಹೈದರಾಬಾದ್ ಕೆಲಸ ಅಂತ ಮಾತಾಡ್ತಿದ್ದಂಗಿತ್ತು. ಅದು ಅಳಿ ಅಂದ್ರೆ ಹೈದರಾಬಾದ್ ನಲ್ಲಿ ನನ್ನ ಒಬ್ಬ ಹಳೆಯ ಸ್ನೇಹಿತ ಇದ್ದಾನೆ, ಸಿಕ್ಕಾಪಟ್ಟೆ ದೊಡ್ಡ ಕಂಪ್ನಿ ಇಟ್ಟಿದ್ದಾನೆ ಕಣ. ಆ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ನೀನೇ ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ. ಆದ್ರೆ ನಾನೊಂದ್ಸಲ ಹೋಗಿ ಈಗಿಂದೀಗ್ಲೇ ಮಾತಾಡ್ಬೇಕಂತೆ. ಇಲ್ಲಿ ನೋಡಿದ್ರೆ ಅವ್ರು ಯಾರೋ ಪಾಳೆಗಾರ ಬರ್ತೀನಿ ಅಂತಿದ್ರೆ ಎಲ್ಲೂ ಹೋಗಲ್ಲ. ನಾನೇ ನಿಮ್ ಪಾಲಿಗೆ ಸತ್ತೋಗಿದ್ದೀನ, ನಾನೆಲ್ಲ ಮ್ಯಾನೇಜ್ ಮಾಡ್ತೀವಿ, ನೀವು ಹೋಗಿ ಬನ್ನಿ. ಹೋಗೊಂಡ್ರೆ ಏಕಾಏಕಿ ಹೋಗಕ್ಕಾಗತ್ತೇನ? ಮನೆಯವ್ರಿಗೆ ಕೂಡ ಒಂದು ಮಾತು ಹೇಳಿಲ್ಲ. ನಾನು ಹೇಳ್ತೀನಿ, ನೀನ್ ಹೋಗು. ತೊಗೊಳ್ಳಿ, ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಇಟ್ಕೊಂಡಿದೆ, ಖರ್ಚಿಗೆ ಅಂತ ಇಟ್ಕೊಳ್ಳಿ. ಅಲ್ಲೇ ನೀವಿಬ್ರು ಮೊದ್ಲು ಈ ಕಣಕ ಬಿಚ್ಚಾಕ್ರಪ್ಪ. ಒಳ್ಳೆ ಕಿತ್ತೋಗಿರೋ ಕಂಬಿಗೆ ವೆಲ್ಡಿಂಗ್ ಮಾಡೋ ತರ ಕಾಣ್ತಾ ಇದ್ರ. ರಿಂಗ್ ಆಗ್ತಾ ಇದೆ ಕಣ. ನಮಸ್ಕಾರ, ಕಲ್ಗಟ್ಟಿ ಸಂಸ್ಥಾನದ ಪಾಳೆಗಾರರಾದಂತ ಧೀರಜ್ ಕುಮಾರ್ ಅವರಿಗೆ. ತಾವ್ಯಾರೋ ಗೊತ್ತಾಗ್ಲಿಲ್ಲ. ನಾವು ಪಾಂಡ್ರಂಗ್, ಈ ಗಂಡುಗಲಿ ವಂಶದ ಕಡೆಯಿಂದ ತಮಗೆ ಸ್ವಾಗತ ಕೋರ್ಬೇಕು ಅಂತ ಬಂದಿರೋ ಸ್ವಾಗತ ಕಮಿಟಿಯ ಅಧ್ಯಕ್ಷರು ಮತ್ತು ಖಜಾಂಚಿಗಳು. ತಾವೀಗ ಎಲ್ಲಿದ್ದೀರೋ? ನಾನು ಇಲ್ಲಿ 7ನೇ ಕ್ರಾಸ್ ಹತ್ರ ಬಂದು ನಿಂತಿದ್ದೀನಿ. ಮುಂದೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕೆಲಸನೇ ಮಾಡಿದ್ರ. ತಾವು ಅಲ್ಲೇ ನಿಂತ್ಕೊಂಡಿರಿ, ನಾವೇ ಅಲ್ಲಿಗೆ ಬಂದು ತಾವು ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ದಾರಿ ತೋರಿಸ್ತೀವಿ. ಆಗಬಹುದು. ಮಿಸ್ಟರ್ ಧೀರಜ್ ಕುಮಾರ್, ಕಲ್ಗಟ್ಟಿ ಸಂಸ್ಥಾನ. ನಾವು ಸ್ವಾಗತ ಸಮಿತಿ ಅಧ್ಯಕ್ಷರು, ಇವರು ಖಜಾಂಚಿಗಳು. ನಮಗೆ ಸ್ವಾಗತ ಸುಸ್ವಾಗತ. ನಮ್ಮ ಸಂಪ್ರದಾಯದ ಪ್ರಕಾರ ಮೊದಲನೇ ಬಾರಿಗೆ ಬಂದವರು ಬಿಳಿ ಬಟ್ಟೆನ ಮೂಸ್ಬೇಕು. ಇಲ್ಲಿ ಒಂದ್ಸಲ ಮೂಸಿಪ. ಎಲ್ಲಾ ಕಡೆ ಮೂಸೋದಕ್ಕೆ ಬಿಳಿ ಮಲ್ಲಿಗೆ ಹೂ ಕೊಡ್ತಾರೆ. ಹೌದು. ನಿಮ್ಮ ಪದ್ಧತಿ ಪ್ರಕಾರ ಬಿಳಿ ಬಟ್ಟೆ ಕೊಡ್ತಾ ಇದೀರಿ, ಸಂತೋಷ. ಬಿಡ್ತಿ ನೋಡು, ಗಾಡಿ ಓಡಿಸಲೇ.
ಲಗ 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 ಲಗ. ಈಗ ನಾನಲ್ಲ, ನಾನೀಗ ಕಲಗಟ್ಟಿ ಸಂಸ್ಥಾನದ ದೊರೆ ನೀರಜ್ ಕುಮಾರ್ ಸೇನಾಧಿಪತಿ. ರೆಡಿ ತಂದೆ. ಇನ್ನೊಮ್ಮೆ ತಂದೆ ಗಿಂದೆ ಅಂತ ಕರೆದ್ರೆ ಮಕ್ ಕೊಡ್ಬಿಡ್ತೀನಿ. ಎಲ್ಲಿಂದ ತಂದೆ? ಬಾಡಿಗೆ ತಂದೆ. ನನ್ನನ್ನು ಬಾಡಿಗೆಯ ತಂದೆ ಎಂದು ಕರೆಯುತ್ತಿರುವೆಯೇನೋ ಅಧಮ. ಅಲ್ಲ ಮಹಾಪ್ರಭು, ಬಟ್ಟೆಯನ್ನು ಬಾಡಿಗೆಗೆ ತಂದೆ ಅಂತ ಹೇಳಿದ್ದು. ಇದು ಮೋಸ. ನಾನು ನಿಮ್ಮಿಬ್ಬರು ಸುಮ್ಮನೆ ಬಿಡಲ್ಲ. ನನ್ನ ಕತ್ತಿನ ನಿಮ್ಮ ಕತ್ತನ್ನು ಕತ್ತರಿಸಿ ಹೋಗಿ ಬಿಡುತ್ತೇನೆ. ಅಧಮ, ಕತ್ತಿ ಅಂತೆ ಕತ್ತಿ, ಇಕ್ಕು ಇವನ ಬಾಯಿಗೆ ತತ್ತಿ. ನಿನ್ನ ಪ್ರಾಣ ಈಗ ಈ ತತ್ತಿಯಲ್ಲಿರುವುದು. ಈ ತತ್ತಿ ಒಮ್ಮೆ ಪಟ್ಟೆಂದಿದ್ದು ನೀನು ಚಟ್ಟೆಂದು ಬಿಡುವೆ. ನಡೆಯಲಿ ನಿಮ್ಮ ಮೆರವಣಿಗೆ ಪಾಂಡುರಂಗ ಗಂಡುಗಲಿ ಮನೆ ಕಡೆಗೆ. ಕಲ್ಗಟ್ಟಿ ಸಂಸ್ಥಾನದ ಧೀರಜ್ ಕುಮಾರ್ಗೆ ಜೈ ಹೋ ರಂಗಮ್ಮ. ಜೈ ಹೋ ಧೀರಜ್ ಕುಮಾರ್. ಮಹಾಪ್ರಭು, ಈ ಸಂಸ್ಥಾನ ಫಲವತ್ತಾಗಿದೆ. ಅದಕ್ಕೆಂದು ಅಲ್ಲವೇ ನಾವಿಲ್ಲಿಗೆ ದಂಡೆತ್ತಿ ಬಂದಿರುವುದು. ಯಾರು ಈ ದಂಡುಪಾಳ್ಯದ ಸುಂದರಿ? ನಾನು ರಂಗಮ್ಮ. ನಾನು ಕೇಳಿದ್ದು ನಿನ್ನನ್ನಲ್ಲಮ್ಮ, ಈ ಜೂನಿಯರ್ ಪೂಜಾ ಗಾಂಧಿಯನ್ನ. ಇವಳು ಜೂನಿಯರ್ ಪೂಜಾ ಗಾಂಧಿ ಅಲ್ಲ, ನನ್ನ ಸೊಸೆ ಜಾಕಿ ಜಂಬಲ್ ದಿನ್ನಿ. ರಂಗಮ್ಮ ರಂಗಮ್ಮ ರಂಗಮ್ಮ, ನೀನಿನ್ನು ಅತ್ತಡೆ ಹೋಗಮ್ಮ. ಯುವರಾಣಿ ಬಾ, ನನ್ನ ಹತ್ತಿರ ಬಾ. ಮಹಾಪ್ರಭು, ಪರಸ್ತ್ರೀ ಪಾಷಾಣ. ಮುಚ್ಚು ಬಾಯಿ ಅದಮ್ಮ. ಒಮ್ಮೆ ನಾನು ಆಜ್ಞೆ ಕೊಟ್ಟರೆ ಸಾಕು, ಟ್ಯೂಬ್ ಲೈಟ್ಗಳು ಪಕಪಕ, ಡೂಮ್ ಲೈಟ್ಗಳು ಮಿಕ ಸೀರಿಯಲ್ ಸೆಟ್ಗಳು ಮಿಣ ಎಂದು ಉರಿಯಲೇಬೇಕು. ಯಾಕೆ ಯುವರಾಣಿ ನನ್ನಿಂದ ಅಷ್ಟು ದೂರ ನಿಂತಿರುವೆ? ಬಾ ಬಾ, ನನ್ನ ಹತ್ತಿರ ಬಾ. ಈ ನನ್ನ ಉಕ್ಕಿನಂತ ಬಾಹುಗಳಿಂದ ನಿನ್ನನ್ನು ಪಾಚಿ ಬಿಗಿದಪ್ಪಿ ರೋಮಾಂಚನಗೊಳಿಸಿಬಿಡಿದೆ. ನನಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಆದರೇನಂತೆ ಯುವರಾಣಿ, ಪಕ್ಕದ ಮನೆಯಲ್ಲಿರುವ ಹಣ್ಣನ್ನು ಕದ್ದು ತಿಂದರೆ ತಾನೇ ರುಚಿ. ನಾವು ಅದೆಷ್ಟು ಬಾರಿ ಶತ್ರು ಪಕ್ಷದ ಮೇಲೆ ದಂಡೆತ್ತಿ ಹೋಗಿಲ್ಲ, ಅದೆಷ್ಟು ರಾಣಿಯರನ್ನ ಇದೇ ಹೆಗಲ ಮೇಲೆ ಹೊತ್ತು ತಂದಿಲ್ಲ. ಯುವರಾಣಿ, ನನ್ನತ್ತ ನೋಡಿ ಯುವರಾಣಿ, ನೀನು ನನ್ನ ಎದೆಯಲ್ಲಿ ಕೆಚ್ಚನ ಎಬ್ಬಿಸಿಬಿಟ್ಟಿರುವೆ. ಈ ಹುಚ್ಚನ್ನು ಬಿಡಿಸಲು ನೀನೇ ಬರಬೇಕು. ಈಗ ಬೇಡ, ತದನಂತರ ಕರೆಸಿಕೊಳ್ಳುತ್ತೇನೆ. ನೀನು ಅತ್ತಡೆ ಹೋಗು. ಯಾರು ಈ ಸುಂದರಿ ಈ ಮನೆಯಲ್ಲಿ ಮಾತಾಡಬೇಡ. ಈ ಮಾತೇನಾದ್ರೂ ನಮ್ಮ ಯಜಮಾನ್ರು ಕೇಳಿಸ್ಕೊಂಡ್ರೆ ನಿಮ್ಮ ಕೈ ಕಾಲುಗಳು ಲಟ ಲಟ. ಚಂಪಾ, 100 ಎಕರೆ ಕೊಡೋ ಪಾಳೆಗಾಲನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದಲೇ ಸಹಿಸ್ಕೋಬೇಕಮ್ಮ. ಧೀರಜ್ ಕುಮಾರಳೆ, ದಯಮಾಡಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ. ನಿಮ್ಮ ಮನಸ್ಸಿಗೆ ಬರುವಂತೆ ಮಾಡಿಸಿ. ನೀನು ತಿಳ್ಕೊಳ್ಳಿ. ಹಣ್ಣು ಹಂಬ್ಲು ಕೊಟ್ಟು ಉಪಚಾರ ಮಾಡಕ್ಕೆ ಇವರೇನ್ ಮಠದ ಸ್ವಾಮಿಗಳ? ಕಲ್ಗಟ್ಟಿ ಪಾಳ್ಯಗಾರರು. ದಿನವಿಡೀ ಯಥೇಚ್ಛವಾಗಿ ಉಪ್ಪು ಹುಳಿ ಖಾರವನ್ನ ಮೆದ್ದಿರ್ತಕ್ಕಂಥ ದೇಹ ಬಯಸುವುದು ಹಣ್ಣನ್ನಲ್ಲ, ಹೆಣ್ಣು ಮತ್ತು ಹೆಣ್ಣಿನ ನೃತ್ಯವನ್ನ. ಮೊದಲು ತಾವು ಈ ಹಣ್ಣನ್ನು ಸೇವಿಸಿ, ತದನಂತರ ನಾನು ನೃತ್ಯವನ್ನು ಮಾಡುವೆ. ರಂಗಮ್ಮನವರೇ, ಜೀವನದಲ್ಲಿ ಒಮ್ಮೆ ನಾವು ನಿಮ್ಮ ನೃತ್ಯವನ್ನು ನೋಡಿದರೆ ನನಗೆ ಹೆಣ್ಣು ಮತ್ತು ನೃತ್ಯದ ಬಗ್ಗೆ ವ್ಯಾಮೋಹವೇ ಹೊರಟು ಹೋಗುತ್ತದೆ. ಎಲ್ಲಿ ಆ ನಿಮ್ಮ ಕಟ್ಟ ಕಡೆಯ ತುಂಡು ಕಾಣಿಸಲೇ ಇಲ್ಲವಲ್ಲ? ಆ ತುಂಡು ಹೈದರಾಬಾದಿಗೆ ಹೋಗಿದೆ. ಲಗ 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 ಲಗ. ಸೇನಾಧಿಪತಿಗಳೇ, ಇದು ಅವಮಾನ ಅಲ್ಲವೇ? ಮೆಡ್ತೊಂಡು ಹೊಡೆದಿದ್ರು ಇಷ್ಟು ಅವಮಾನ ಆಗ್ತಿರ್ಲಿಲ್ಲ. ಮುಚ್ಚು ಬಾಯಿ ಅಥವಾ ಈಟಿಯಿಂದ ಮೀಠಿ ಬಿಟ್ಟೇನು? ರಂಗಮ್ಮನವರೇ, ನಾವು ಇಲ್ಲಿಗೆ ಬರುತ್ತೇವೆ ಎನ್ನುವ ವಿಚಾರ ಆ ಕಟ್ಟ ಕಡೆ ತುಂಡಿಗೆ ಗೊತ್ತಿದ್ದರೂ ಕೂಡ ನಮ್ಮನ್ನು ವಿಚಾರಿಸಿಕೊಳ್ಳುವುದನ್ನು ಬಿಟ್ಟು ಕಿತ್ತಾಕಿ ಹೈದರಾಬಾದಿಗೆ ಹೋಗಿರುವನಲ್ಲ, ಅವನಿನ್ನೆಂತಹ ಏನೋ ಅರ್ಜೆಂಟ್ ಕೆಲಸ ಇತ್ತು ಹೋಗಿದ್ದಾನೆ. ಆದಷ್ಟು ಬೇಗ ಬಂದ್ಬಿಡ್ತಾನೆ. ಪರವಾಗಿಲ್ಲ ಬಿಡಿ, ಆದಷ್ಟು ನಿಧಾನವಾಗಿ ಬರಲಿ. ಮಹಾಪ್ರಭು, ಹಳೆ ಹುಬ್ಬಳ್ಳಿ ಹತ್ರ ಇರುವ 100 ಎಕರೆ ಜಮೀನಿನ ವಿಷಯ ಅದನ್ನು ಬರೆದು ಕೊಡುವುದಕ್ಕೆಂದೇ ಅಲ್ಲವೇ ನಾವಿಲ್ಲಿಗೆ ಆಗಮಿಸಿರುವುದು. ರಂಗಮ್ಮನವರೇ, ನಾವು ಅದನ್ನು ನಿಮಗೆ ಬರೆದು ಕೊಡಬೇಕು ಅಂದರೆ ನಮಗೊಂದು ಪೆನ್ನು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಾಹಿ ಬೇಕು. ಬರೀ ಇಷ್ಟೇ ಅಲ್ಲ, ಮತ್ತೊಂದು ವಿಚಾರವಿದೆ. ನಾನು ಇಲ್ಲಿಂದ ಹೋಗುವವರೆಗೂ ಯಾರು ನನ್ನನ್ನು ವಿಶೇಷವಾಗಿ ಗಮನಿಸಿಕೊಳ್ಳುತ್ತಾರೋ ಅವರಿಗೆ ಈ ಕಂಠೀಹಾರದ ಜೊತೆಗೆ ಸಿದ್ಧಾರೂಢ ಮಠದ ಹತ್ತಿರ ಇರುವ 1 ಎಕರೆ ಫಲವತ್ತಾದ ನಮ್ಮ ಚಕ್ಕೊತ್ತ ಭೂಮಿಯನ್ನು ಬಿಟ್ಟು ಕೊಡುತ್ತೇವೆ. ಮಹಾಪ್ರಭು, ಸೇನಾಧಿಪತಿ
ಸೇನಾಧಿಪತಿ. ನಿಮಗೆ ಪಾಳೆಗಾರದ ಮಟ್ಟದಲ್ಲಿ ಸೇವೆ ಸಿಗ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ ಹೋಟ್ಲಿಂದ ತರಿಸಿರೋ ತಿಂಡಿಗಳಿವು. ಇದ್ರ ಮೇಲೆ ನೊಣ ಕೂತು ಎದ್ದು ಹೋದಾಗಿದೆ. ಬರೀ ಎದ್ದೋಗುವುದು ಏನು ಬಂತು ಅದಮ್ಮ. ಇಲ್ಲೋಡು, ಒಂದು ಸಿಗಾಕೊಂಡು ಸತ್ಯ ಹೋಗಿದೆ. ಒಂದಕ್ಕೂ ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ. ಇದು ನನಗೆ ಬಜ್ಜಿ ತರ ಕಾಣಿಸ್ತಾ ಇಲ್ಲ, ರಂಗಮ್ಮನ ಅಜ್ಜಿ ತರ ಕಾಣಿಸ್ತಾ ಇದೆ. ಪಾಳೆಗಾಲನೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಲಕ 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 ಲಕ. ಬೆಳ್ಳಿ ನಮ್ ಪ್ರಭುಗಳು ಎಲ್ಲದಕ್ಕೂ ಬೆಳ್ಳಿ ವಸ್ತುಗಳನ್ನೇ ಉಪಯೋಗಿಸೋದು. ರಾತ್ರಿ ಮಲ್ಗಕ್ ಮುಂಚೆ ಬಂಗಾರ ಲೋಟದಲ್ಲಿ ಹಾಲು ಕುಡಿದು ಲೋಟನ್ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋತಾರೆ. ಯಾಕೆ? ಕಳ್ಳರು ಹೊಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಅಲ್ಲೋ, ಇವನು ನೋಡಿದ್ರೆ ನಂಗೆ ರಾಜನ್ ತರ ಕಾಣ್ತಿಲ್ಲ, ಒಳ್ಳೆ ಪೇಪರ್ ತರ ಕಾಣ್ತಿದೆ. ನನಗೂ ಹಾಗೆ ಅನಿಸ್ತಿದ್ಯಪ್ಪ. ಇವನಿಗೆ ರಾಜ ಗಾಂಭೀರ್ಯವಾಗ್ಲಿ ದೊರೆ ಗತ್ತಾಗ್ಲಿ ಪ್ರಾಣಿಗಿಲ್ವೇ ಇಲ್ಲ. ಲಕ 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 ಲಕ. ಮಹಾಪ್ರಭು ಕೇಳಿಸಿಕೊಂಡ್ರೆ ಕೇಳಲ್ಪಟ್ಟೆವು. ತಾಳು, ಇವರಿಗೆ ಬುದ್ಧಿಯನ್ನು ಕಲಿಸುತ್ತೇನೆ. ರಂಗಮ್ಮನವರೇ, ಪ್ರಭು, ನಿಮ್ಮ ಮನೆಯಲ್ಲಿ ಶಸ್ತ್ರಾಭ್ಯಾಸದ ಕೊಠಡಿ ಇಲ್ಲವೇ? ಈ ಮನೇಲಿ ಅಂತ ಕೋಣೆ ಎಲ್ಲ ಏನು ಇಲ್ಲ. ನಾವು ಅಡ್ಗೆ ಮನೇಲಿ ಚಾಕು ಕತ್ರಿ ಈರ್ಗಮನೆ ಎಲ್ಲ ಇಟ್ಕೊಂಡಿದೀವಿ. ಲಕ 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 ಲಕ. ಪಾಳೆಗಾರರ ವಂಶದವರು ಅಂದ ಮೇಲೆ ಶಸ್ತ್ರಾಭ್ಯಾಸದ ಕೊಠಡಿ ಇಲ್ಲ ಅಂತ ಮೇಲೆ ಇಂಥವರಿಗೆ ನಾವು 100 ಎಕರೆ ಜಮೀನನ್ನು ಬಿಟ್ಟು ಕೊಡಬೇಕೆ? ಅದು ಮೊದಲು ಇತ್ತು. ಈ BBMP ಅವರು ರಸ್ತೆನ ಅಗಲೀಕರಣ ಮಾಡೋ ನೆಪದಲ್ಲಿ ನಮ್ಮ ಶಸ್ತ್ರಾಭ್ಯಾಸದ ಕೊಠಡಿನ ನೆಲಸಮ ಮಾಡಿಬಿಟ್ರು. ಲಕ 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 ಲಕ. ಸೇನಾಧಿಪತಿಗಳೇ, ಯಾಕೋ ಏನೋ ನನಗೆ ಕುಸ್ತಿ ಆಡಲು ಮನಸ್ಸಾಗುತ್ತಿದೆ. ನನ್ನ ಜೊತೆ ಕುಸ್ತಿ ಮಾಡಲು ಈ ಮನೆಯಲ್ಲಿ ಯಾರಿದ್ದಾರೆ? ಅಯ್ಯೋ, ನಮ್ಮ ವಂಶದ ಮರ್ಯಾದೆ ಉಳಿಸೋ ಕಟ್ಟ ಕಡೆಯ ತುಂಡು ಹೈದರಾಬಾದ್ ಸೇರ್ಕೊಂಡಿದೆ. ಅವನೊಬ್ಬನನ್ನು ಬಿಟ್ಟರೆ ಈ ಮನೆಗೆ ಗಂಡು ದಿಕ್ಕಿಲ್ಲವೇ? ಇದಾರೆ ಆ ಧಡಿಯ ಪದ್ದು ಇದಾನಲ್ಲ, ಅವನು ಕುಸ್ತಿ ಪೈಲ್ವಾನೆ. ಆ ಸೊಣಕಲ್ ಕಡ್ಡಿ ಇದಾನಲ್ಲ, ಅವನೇನು ಸಾಮಾನ್ಯ ಅಲ್ಲ, ಅವನು ಕಡ್ಡಿ ಪೈಲ್ವಾನೆ. ಇವರಿಬ್ಬರಲ್ಲಿ ಯಾರ ಜೊತೆ ಕುಸ್ತಿ ಆಡ್ತಿಲ್ಲ? ಅದು ರಂಗಮ್ಮ. ಆ ದಡಿಯ ನೋಡುವುದಕ್ಕೆ ಆ ತರ ಇದ್ದರೂ ಕೂಡ ಅವನ ಮೈಯಲ್ಲಿ ಏನೂ ಇಲ್ಲ ಎಂದು ನಮ್ಮ ಮನಸ್ಸಿನ ಭಾವನೆ. ಒಮ್ಮೆ ನಾನು ಅವನನ್ನು ಅಪ್ಪಳಿಸಿ ಬಿಟ್ಟರೆ ಅಪ್ಪಳದಂತೆ ನೆಲಕ್ಕೆ ಕಚ್ಚಿ ಬಿಡುವೆನು. ಆ ಸೊಣಕಲಾಗಿದ್ದರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಘಾಟಿ ಎಂದೆನಿಸುತ್ತಿದೆ. ಅವನಿಗೆ ಎಣ್ಣೆಯನ್ನು ಸವರಿ ಹುರಿಗೊಳಿಸಿ ಅಖಾಡವನ್ನು ಸಿದ್ಧಗೊಳಿಸಿ. ನೀವೇ ನನ್ನ ಕಾಪಾಡಬೇಕು. ಯಾರಪ್ಪ ನೀನು? ನಾನು ಕಲ್ಗಟ್ಟೆ ವಂಶದ ಪಾಳೆಗಾರ ಧೀರಜ್ ಕುಮಾರ್. ನೀನಾ? ಬೇಕಿದ್ರೆ ನೋಡಿ, ಈ ಮುದ್ರಿಕೆ ನೋಡಿ. ಹೌದು, ಇದು ಕಲ್ಕಟ್ಟೆ ವಂಶದ ಪಾಳೆಗಾರನ ಮುದ್ರಿಕೆನೆ. ಮಹಾಪ್ರಭು, ಯಾಕೋ ವಾತಾವರಣ ಸರಿ ಇಲ್ಲ. ಈಗ ಫೋಟೋ ಆಗ್ಬಿಡೋಣ, ಆಮೇಲೆ ಬಂದು ಹಿಡ್ದಾಕಣ ಬಾ. ಯಾಕಪ್ಪ ಈ ಅವತಾರದಲ್ಲಿ ಬಂದಿದ್ದೀಯಾ? ಇನ್ನೇನ್ ಮಾಡೋದಮ್ಮ, ಅದ್ಯಾರೋ ಇಬ್ರು ನನ್ನ ರೂಮಲ್ಲಿ ಕೂಡಕ್ಕೆ ನನ್ನ ಡ್ರೆಸ್ ಹೊರಕೊಂಡು ಹೊರಬಿಟ್ರು. ಎಂಥ ಮೋಸ! ಎಲ್ಲಿ ಅವನು? ಇವಾಗ ತಾನೇ ಓಡೋದ್ರಲ್ಲ. ಅಯ್ಯೋ,
ಏನೋ ಆಗಿದ್ದಾಗೋಯ್ತು. ಇನ್ಮೇಲೆ ನೀವು ಇಲ್ಲೇ ಇರಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ. ನೀವು ಕೊಡೋ 100 ಎಕರೆ ಜಮೀನು ನಮ್ಮದಾಗಲಿ. ಅತ್ತೆ ಇನ್ ಮುಂದೆ ನಾವ್ ಯಾಕೆ ಸೇವೆ ಮಾಡೋದು? ಇವ್ರಿಗ ಅವ್ರಿಗಲ್ಲ, ಇವನಿಗೆ. ಮಿಸ್ಟರ್ ಧೀರಜ್ ಕುಮಾರ್ ಅವರೇ, ಏನಿದು ಒಡವೆ ಗಂಟು? ಓಹೋ, ನಿಮ್ಮದೇ? ಇಲ್ಲಪ್ಪ, ನಿಮ್ಮನೇದೆ. ಅಂದ್ರೆ ಕಳ್ತನ ಮಾಡ್ತಿದ್ರಾ? ಇಲ್ಲಪ್ಪ, ದರೋಡೆ ಮಾಡಿರೋದು. ಮುಟ್ಟಿದ್ರೆ ಬೋಟಿ ಕಲಿಯ ತಗೊಂಡ್ಬಿಡ್ತೀನಿ. ಯಾಕೋ ಹೀಗೆ ಕಿರಿಚ್ಕೋತೀಯ? ಏನಾಯ್ತು? ಧೀರಜ್ ಕುಮಾರ್ ಗಂಡಗಲಿ ವಂಶದ ಒಡವೆಗಳನ್ನೆಲ್ಲ ಎತ್ಕೊಂಡು ಹೋಗ್ತಿದ್ದಾನ. ಬಿಡಮ್ಮ, ತೆಗೆ ನೋಡೋರಲ್ಲ, ಇಲ್ಲ ಬೋಟಿ ತಗೊಂಡ್ಬಿಡ್ತೀನಿ. ಅಯ್ಯೋ ಪುಣ್ಯಾತ್ಮಲ, ಸಮಯಕ್ಕೆ ಸರಿಯಾಗಿ ಬಂದು ಗಂಡುಗಲಿ ವಂಶದ ಒಡವೆಗಳನ್ನೆಲ್ಲ ಉಳಿಸ್ಬಿಟ್ಲಿ. ರಂಗಮ್ಮನವರೇ, ನೀವು ತಿಳಿದುಕೊಂಡಿರುವ ಹಾಗೆ ಇವನು ಧೀರಜ್ ಕುಮಾರನೇ. ಇವನ ಒಳ್ಳೆ 100 ಎಕರೆ ಜಮೀನು ಇರಲಿ, 6-3 ಅಡಿ ಜಾಗ ಕೂಡ ಇಲ್ಲ. ಇವನು ತನ್ನ ವಂಶಸ್ಥರ ಹೆಸರನ್ನು ಹೇಳಿಕೊಂಡು ಕಂಡವರ ಮನೆಗೆ ನುಗ್ಗಿ ಅವರು ಮಾರಿಯಂತ ಸಮಯದಲ್ಲಿ ಒಡವೆ ನಗ ನಾಣ್ಯಗಳನ್ನೆಲ್ಲ ದೋಚಿಕೊಂಡು ಹೋಗುವುದೇ ಇವರ ಕಾಯಕ. ಇಷ್ಟೆಲ್ಲ ತಿಳ್ಕೊಂಡಿರೋ ನೀವು ಯಾರಪ್ಪ? ಇವನು ನನ್ನ ಮಿತ್ರ ಸುಂಟರಗಾಳಿ ಸೀನಾ, ನಾನು ನಿಮ್ಮ ಪುತ್ರ ಪಾಂಡುರಂಗ ಗಂಡುಗಲಿ.